ಒಂದು ವೇಳೆ ನಮ್ಮ ಬೆಲ್ಲಿ ಫ್ಯಾಟ್ ಹೆಚ್ಚಾಗುತ್ತಿದ್ರೆ, ಚಿಕ್ಕ ವಯಸ್ಸಿನಲ್ಲೇ ಮುಖ ವಯಸ್ಸಾದವರಂತೆ ಕಾಣುತ್ತಿದ್ರೆ, ಇಮ್ಯುನಿಟಿ ಕಡಿಮೆ ಆಗುತ್ತಿದ್ರೆ, ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಪ್ರಮಾಣ ಹೆಚ್ಚಾಗುತ್ತಿದೆ ಎಂದರ್ಥ. ಏನಿದು ಕಾರ್ಟಿಸಾಲು? ಇದು ನಮ್ಮ ದೇಹಕ್ಕೆ ಬೇಕಾಗಿರೋ ಒಂದು ಮುಖ್ಯವಾದ ಹಾರ್ಮೋನು. ಆದ್ರೆ ಸರಿಯಾಗಿ ನಿಯಂತ್ರಣದಲ್ಲಿರದಿದ್ರೆ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಕಾರ್ಟಿಸಾಲು ಒಂದು ಸ್ಟ್ರೆಸ್ ಹಾರ್ಮೋನು, ಒತ್ತಡದ ಹಾರ್ಮೋನು. ಇದು ನಮ್ಮ ದೇಹದಲ್ಲಿ ಇರಲೇಬೇಕು, ಆದ್ರೆ ನಿಗದಿತ ಪ್ರಮಾಣದಲ್ಲಿ. ಇದು ನಮ್ಮ ದೇಹದಲ್ಲಿ ನಮ್ಮ ಕಿಡ್ನಿಗಳ ಮೇಲೆ ಕಪ್ಪಿಗೆ ಆಕಾರದ ಈ ಅಡ್ರಿನಲ್ ಗ್ರಂಥಿಗಳಲ್ಲಿ ತಯಾರಾಗುತ್ತದೆ. ಸಾಮಾನ್ಯವಾಗಿ ಇದು ಫೈಟ್ ಆರ್ ಫ್ಲೈಟ್ ಪರಿಸ್ಥಿತಿಯಲ್ಲಿ ನಮ್ಮ ದೇಹವನ್ನು ಸಿದ್ಧಗೊಳಿಸುತ್ತದೆ. ಅಂದ್ರೆ ಸರಿಯಾದ ಸಮಯದಲ್ಲಿ, ಯಾವುದೇ ಅಪಾಯದ ಸಮಯದಲ್ಲಿ ಪ್ರತಿಕ್ರಿಯೆ ನೀಡಲು ಇದು ಬೇಕು. ಈ ಕಾರ್ಟಿಸಾಲು ಸರಿಯಾದ ಪ್ರಮಾಣದಲ್ಲಿ ತಯಾರಾದ್ರೆ ನಮ್ಮ ದೇಹದಲ್ಲಿ ಏನೇನ್ ಕೆಲಸ ಮಾಡುತ್ತೆ ಗೊತ್ತಾ? ಒತ್ತಡ ಬಂದಾಗ, ಸ್ಟ್ರೆಸ್ ಆದಾಗ ನಮ್ಮ ದೇಹವನ್ನು ರಕ್ಷಿಸುತ್ತದೆ. ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸಿ ದೇಹಕ್ಕೆ ತಕ್ಷಣ ಶಕ್ತಿ ಕೊಡುತ್ತದೆ. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬಿನ ಚಯಾಪಚಯದಲ್ಲಿ ಪಾತ್ರ ವಹಿಸುತ್ತದೆ. ನಮ್ಮ ರಕ್ತದೊತ್ತಡ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ನಮ್ಮ ಇಮ್ಯುನಿಟಿ ಸಿಸ್ಟಮ್ ಮೇಲೆ ಪ್ರಭಾವ ಬೀರುತ್ತದೆ. ಆದ್ರೆ ಈ ಕಾರ್ಟಿಸಾಲ್ ಹಾರ್ಮೋನು ಇಂಬ್ಯಾಲೆನ್ಸ್ ಆದ್ರೆ ಸೈಲೆಂಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಮ್ಮ ದೇಹ ಸೂಕ್ಷ್ಮವಾಗಿ ಸಿಗ್ನಲ್ ಕೊಡುತ್ತಾ ಹೋಗುತ್ತದೆ. ಇದನ್ನು ಗುರುತಿಸುವುದು ತುಂಬಾನೇ ಮುಖ್ಯ. ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಹೆಚ್ಚಾದಾಗ ಬೆಲ್ಲಿ ಫ್ಯಾಟ್ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಹೆಚ್ಚುತ್ತದೆ. ಮುಖದಲ್ಲಿ ಬಾವು ಬಂದಂತೆ ಕಾಣುವುದು, ಮೂನ್ ಫೇಸ್, ಮುಖ ಗೋಳಾಕಾರವಾಗುವುದು, ಚಿಕ್ಕ ವಯಸ್ಸಿನಲ್ಲೇ ವಯಸ್ಸಾದಂತೆ ಕಾಣೋದು, ಮಹಿಳೆಯರಿಗೆ ಮುಖದ ಮೇಲೆ ಕೂದಲು ಹೆಚ್ಚುವುದು, ಕಡಿಮೆ ತಿಂದ್ರೂ ತೂಕ ಹೆಚ್ಚಾಗೋದು. ಕಾರ್ಟಿಸಾಲ್ ಹೆಚ್ಚಾದಾಗ ಬೇರೆ ಹಾರ್ಮೋನ್ಗಳ ಕೆಲಸದಲ್ಲಿ ಕೂಡ ಅಡಚಣೆ ಉಂಟು ಮಾಡುತ್ತೆ. ಮೆಲಟೋನಿನ್, ಇದು ಒಂದು ಸ್ಲೀಪ್ ಹಾರ್ಮೋನ್. ಇದರ ಸ್ರವಿಕೆಯನ್ನೇ ಕಡಿಮೆ ಮಾಡುತ್ತೆ ಈ ಕಾರ್ಟಿಸಾಲು. ಇದರಿಂದ ಇನ್ಸೋಮ್ನಿಯಾ ಅಂದ್ರೆ ನಿದ್ರಾಹೀನತೆ ಸಮಸ್ಯೆ ಬರುತ್ತೆ. ಈ ಕಾರ್ಟಿಸಾಲು ಇನ್ಸುಲಿನ್ ಹಾರ್ಮೋನಿನ ಸ್ರವಿಕೆ ಅಸಮತೋಲನಗೊಳಿಸುತ್ತದೆ. ಅದು ಹೇಗೆ ಅಂದ್ರೆ, ಒತ್ತಡ ಇದ್ದಾಗ ಕಾರ್ಟಿಸಾಲ್ ಹೆಚ್ಚು ಬಿಡುಗಡೆ ಆಗುತ್ತೆ. ನಮ್ಮ ದೇಹ ತಕ್ಷಣ ಶಕ್ತಿ ಬೇಕು ಅಂತ ಸಿಗ್ನಲ್ ಕೊಡುತ್ತೆ. ಇದರಿಂದ ಸ್ವೀಟ್ ಕ್ರೇವಿಂಗ್ ಹೆಚ್ಚಾಗುತ್ತೆ. ಸ್ವೀಟ್ ಹೆಚ್ಚು ಸೇವಿಸ್ತೀವಿ. ಇನ್ಸುಲಿನ್ ಸ್ಪೈಕ್ ಆಗುತ್ತದೆ, ಅಂದ್ರೆ ಇನ್ಸುಲಿನ್ ತಕ್ಷಣ ಹೆಚ್ಚುತ್ತದೆ. ಹೀಗೆ ಇನ್ಸುಲಿನ್ ಸಮತೋಲನ ಕಳೆದುಕೊಳ್ಳುತ್ತೆ. ನಾವು ಬೇಗ ಸುಸ್ತಾಗ್ತೀವಿ. ಅಷ್ಟೇ ಅಲ್ಲ, ಈ ಕಾರ್ಟಿಸಾಲು ಥೈರಾಯ್ಡ್ ಹಾರ್ಮೋನಿನ ಸ್ರವಿಕೆ ಕೂಡ ಕಡಿಮೆ ಮಾಡುತ್ತದೆ. ಇದರಿಂದ ನಮ್ಮ ಮೆಟಾಬಾಲಿಸಂ, ಚಯಾಪಚಯ ದರ ನಿಧಾನಗೊಳ್ಳುತ್ತದೆ. ನಿರಂತರವಾಗಿ ನಮ್ಮ ದೇಹದಲ್ಲಿ ಕಾರ್ಟಿಸಾಲು ಹೆಚ್ಚು ತಯಾರಾಗುತ್ತಿದ್ರೆ ನಮ್ಮ ಮಿದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ಏಕಾಗ್ರತೆ ಕೊರತೆ ಉಂಟಾಗುತ್ತದೆ, ಓವರ್ ಥಿಂಕಿಂಗ್ ಹೆಚ್ಚುತ್ತದೆ. ಈ ಓವರ್ ಥಿಂಕಿಂಗ್ ಮತ್ತಷ್ಟು ಕಾರ್ಟಿಸಾಲ್ ತಯಾರಾಗಲು ಪ್ರಚೋದಿಸುತ್ತದೆ. ಇದರಿಂದ ಮಾನಸಿಕ ಒತ್ತಡ ಹೆಚ್ಚುತ್ತದೆ, ನಕಾರಾತ್ಮಕ ಆಲೋಚನೆಗಳು ಹೆಚ್ಚುತ್ತವೆ. ಹೆಚ್ಚು ಪ್ರಮಾಣದ ಕಾರ್ಟಿಸಾಲು ನಮ್ಮ ದೇಹದಲ್ಲಿ ಹೆಚ್ಚಿದ ರಕ್ತದೊತ್ತಡ, ಮಧುಮೇಹ, ಖಿನ್ನತೆ, ಹಾರ್ಮೋನ್ಗಳ ಅಸಮತೋಲನ, ತಾಳ್ಮೆ ಶಕ್ತಿ ಕಡಿಮೆ, ಸಣ್ಣ ವಿಷಯಕ್ಕೂ ಟೆನ್ಷನ್ ಆಗೋದು, ಪದೇ ಪದೇ ಇನ್ಫೆಕ್ಷನ್ ಬರುವುದು, ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು, ತೂಕ ಹೆಚ್ಚುವುದು, ಗಟ್ ಹೆಲ್ತ್ ಕೆಡುವುದು, ಈ ಸಮಸ್ಯೆಗಳು ಹೆಚ್ಚುತ್ತವೆ. ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಕಡಿಮೆ ತಯಾರಾದ್ರೂ ಸಮಸ್ಯೆಗಳು ಬರುತ್ತವೆ. ಲೋ ಬಿಪಿ, ಕಡಿಮೆ ರಕ್ತದೊತ್ತಡ ಉಂಟಾಗೋದು, ತಿನ್ನುವ ಆಸೆ ಕಡಿಮೆ, ತಲೆ ಸುತ್ತುವುದು, ವೀಕ್ನೆಸ್ ಆಗೋದು, ಮೆಟ್ಟಿಲು ಹತ್ತಿದ್ರೂ ಸುಸ್ತಾಗುವುದು, ನಿಖರವಾಗಿ ಯೋಚನೆ ಮಾಡಲು ಆಗೋದಿಲ್ಲ, ಮೋಟಿವೇಶನ್ ಇರಲ್ಲ, ಹೆಚ್ಚು ನಿದ್ರೆ ಮಾಡಿದ್ರೂ ಫ್ರೆಶ್ ಅನ್ಸೋದಿಲ್ಲ. ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅಸಮತೋಲನಗೊಳ್ಳುವುದಕ್ಕೆ ಇಂದಿನ ತಪ್ಪು ಜೀವನ ಶೈಲಿ ಕಾರಣ. ಹೆಚ್ಚು ಕ್ಯಾಫೀನ್ ತೆಗೆದುಕೊಳ್ಳುವುದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವುದು, ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಬಹಳಷ್ಟು ಕೆಲಸ ಒಂದೇ ಸಲ ಮಾಡಲು ಪ್ರಯತ್ನಿಸೋದು, ಸೋಷಿಯಲ್ ಮೀಡಿಯಾ ಹೆಚ್ಚು ಬಳಸೋದು, ನೆಗೆಟಿವ್ ನ್ಯೂಸ್ ಹೆಚ್ಚು ನೋಡುವುದು, ರಾತ್ರಿ ಬಹಳ ಹೊತ್ತು ಎಚ್ಚರಿರುವುದು, ಜಂಕ್ ಫುಡ್ ಸೇವಿಸೋದು, ತುಂಬಾ ಗದ್ದಲದಲ್ಲಿರೋದು, ಹೆಚ್ಚು ಎಕ್ಸರ್ಸೈಸ್ ಮಾಡಿದ್ರೂ ಕೂಡ ಕಾರ್ಟಿಸಾಲ್ ಹೆಚ್ಚುತ್ತದೆ. ನಮ್ಮ ವಯಸ್ಸು 30 ದಾಟಿದ್ರೆ ಅನೇಕ ಜವಾಬ್ದಾರಿಗಳಿಂದ, ಕೆಲಸದ ಒತ್ತಡದಿಂದ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಹೆಚ್ಚು ಆಗುತ್ತಾ ಹೋಗುತ್ತದೆ. ಯಾಕೆಂದ್ರೆ ವಯಸ್ಸು ಹೆಚ್ಚುತ್ತಾ ಹೋದಂತೆ ನಮ್ಮ ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆಯಾಗುವ ಗ್ರೋತ್ ಹಾರ್ಮೋನ್ ಸ್ರವಿಕೆ ಕಡಿಮೆ ಆಗುತ್ತದೆ. ಇಲ್ಲಿ ನಾವು ಒಂದು ವಿಷಯ ತಿಳಿದುಕೊಳ್ಬೇಕು. ಈ ಗ್ರೋತ್ ಹಾರ್ಮೋನು ಕಾರ್ಟಿಸಾಲ್ನ ವಿರುದ್ಧ ಕೆಲಸ ಮಾಡುತ್ತೆ. ಅಂದ್ರೆ ಗ್ರೋತ್ ಹಾರ್ಮೋನ್ ಹೆಚ್ಚಾದ್ರೆ ಕಾರ್ಟಿಸಾಲ್ ಕಡಿಮೆ ಆಗುತ್ತದೆ. ಅದೇ ರೀತಿ ನಮ್ಮ ದೇಹದ ಮತ್ತೊಂದು ಹಾರ್ಮೋನು ಐಜಿಎಫ್ ಅಂದ್ರೆ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್, ಇದು ಕೂಡ ಗ್ರೋತ್ ಹಾರ್ಮೋನ್ ಹಾಗೆ ಕೆಲಸ ಮಾಡುತ್ತೆ. ಅಂದ್ರೆ ಇದು ಕೂಡ ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಮಾಡುತ್ತದೆ. ಈ ಐಜಿಎಫ್ ನಮ್ಮ ಲಿವರ್ ನಲ್ಲಿ ತಯಾರಾಗುತ್ತದೆ. ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸುವ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಮತ್ತು ನಮ್ಮ ಹೊಟ್ಟೆ ಖಾಲಿ ಇದ್ದಾಗ, ನಾವು ಉಪವಾಸ ಇದ್ದಾಗ ಇದು ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸುತ್ತದೆ. ಇಲ್ಲಿ ಸ್ವಲ್ಪ ಗಮನಿಸಬೇಕು, ಐಜಿಎಫ್ ಇನ್ಸುಲಿನ್ ಅಲ್ಲ. ಐಜಿಎಫ್ ಉಪವಾಸ ಇದ್ದಾಗ, ಖಾಲಿ ಹೊಟ್ಟೆ ಇದ್ದಾಗ ಕೆಲಸ ಮಾಡುತ್ತದೆ. ಇನ್ಸುಲಿನ್ ಊಟ ಮಾಡಿದ್ಮೇಲೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸುತ್ತದೆ. ಈ ಐಜಿಎಫ್
ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ನಮ್ಮ ದೇಹದಲ್ಲಿ ಕಡಿಮೆ ಆದ್ರೆ ಗ್ರೋತ್ ಹಾರ್ಮೋನ್ ಕೂಡ ಕಡಿಮೆ ಆಗುತ್ತದೆ ಮತ್ತು ಒತ್ತಡದ ಹಾರ್ಮೋನ್ ಕಾರ್ಟಿಸಾಲ್ ಹೆಚ್ಚುತ್ತದೆ. ಆದ್ದರಿಂದ ನಾವು ಪದೇ ಪದೇ ಆಹಾರ ಸೇವಿಸಬಾರದು. ಯಾಕೆಂದ್ರೆ ಹೊಟ್ಟೆಯಲ್ಲಿ ಆಹಾರ ಇದ್ರೆ ಬರೀ ಇನ್ಸುಲಿನ್ ತಯಾರಾಗುತ್ತೆ. ಐಜಿಎಫ್ ತಯಾರಾಗಬೇಕಾದ್ರೆ ನಾವು ಉಪವಾಸ ಮಾಡಬೇಕು. ನಾವು ನಿದ್ರಿಸುವಾಗ ಕೂಡ ಬೆಳಗಿನ ಜಾವ ಐಜಿಎಫ್ ತಯಾರಾಗುತ್ತದೆ. ಯಾಕೆಂದ್ರೆ ಈ ಸಮಯದಲ್ಲಿ ನಮ್ಮ ಹೊಟ್ಟೆ ಖಾಲಿ ಇರುತ್ತೆ. ಹೀಗೆ ಐಜಿಎಫ್ ಹೆಚ್ಚಾದ್ರೆ ಕಾರ್ಟಿಸಾಲ್ ನಿಯಂತ್ರಣದಲ್ಲಿರುತ್ತದೆ. ಯೋಗ, ಧ್ಯಾನ, ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದ್ರಿಂದ ಕೂಡ ಕಾರ್ಟಿಸಾಲ್ ನಿಯಂತ್ರಣದಲ್ಲಿರುತ್ತದೆ. ಸೂರ್ಯನ ಎಳೆ ಬಿಸಿಲಿಗೆ ಮೈ ಒಡ್ಡಿದ್ರೆ ನೈಸರ್ಗಿಕವಾಗಿ ಕಾರ್ಟಿಸಾಲ್ ಕಡಿಮೆಯಾಗುತ್ತದೆ. ಕಾರ್ಟಿಸಾಲ್ ಒಂದು ಫಿಕ್ಸ್ಡ್ ಪ್ಯಾಟರ್ನ್ ನಲ್ಲಿ ಕೆಲಸ ಮಾಡುತ್ತದೆ. ಬೆಳಗ್ಗೆ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಹೆಚ್ಚುತ್ತದೆ, ಮಧ್ಯಾಹ್ನ ನಿಧಾನವಾಗಿ ಕಡಿಮೆಯಾಗುತ್ತದೆ, ರಾತ್ರಿ ಕಡಿಮೆ ಇರುತ್ತೆ. ಅದಕ್ಕೆ ರಾತ್ರಿ ಜಾಗರಣೆ, ಮೊಬೈಲ್ ಬಳಕೆ ಇವು ನಮ್ಮ ದೇಹದ ಕಾರ್ಟಿಸಾಲ್ ಉತ್ಪತ್ತಿಯ ರಿದಮ್ ಡಿಸ್ಟರ್ಬ್ ಮಾಡುತ್ತವೆ. ಒತ್ತಡ, ಆಯಾಸ ಹೆಚ್ಚುತ್ತದೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಮಲಗಬೇಕು. ರಾತ್ರಿ ಹೊತ್ತು ಹೆಚ್ಚು ಮೊಬೈಲ್ ಅನ್ನು ಬಳಸಬಾರದು. ಆರೋಗ್ಯಕರ ಆಹಾರ ಕಾರ್ಟಿಸಾಲ್ ನಿಯಂತ್ರಿಸುತ್ತದೆ. ಉದಾಹರಣೆಗೆ ವಿಟಮಿನ್ ಸಿ ಹೆಚ್ಚಿರುವ ಹಣ್ಣುಗಳು, ಇವು ಒತ್ತಡ ಕಡಿಮೆ ಮಾಡುತ್ತವೆ. ಒಮೆಗಾ 3 ಕೊಬ್ಬಿನಾಮ್ಲ, ಪೊಟ್ಯಾಷಿಯಂ ಹೆಚ್ಚು ಇರುವ ಆಹಾರ ಪದಾರ್ಥಗಳು, ಹಸಿರು ತರಕಾರಿ ಇವು ಕಾರ್ಟಿಸಾಲ್ ಹೆಚ್ಚಾಗಲು ಬಿಡಲ್ಲ. ಹೆಚ್ಚು ಸಕ್ಕರೆ, ಜಂಕ್ ಫುಡ್, ಕ್ಯಾಫೀನ್, ಮದ್ಯಪಾನ ಇವುಗಳನ್ನು ಬಿಡಬೇಕು. ಒಳ್ಳೆಯ ಸಂಗೀತ ಕೇಳುವುದು, ಸೋಷಿಯಲ್ ಕನೆಕ್ಷನ್ ಹೆಚ್ಚಿಸೋದು, ಅಂದ್ರೆ ಒಳ್ಳೆಯ ವಿಚಾರ ಅಥವಾ ಸಂತೋಷದಿಂದ ಇರುವವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಹೆಡ್ ಮಸಾಜ್ ಮಾಡಿಸಿಕೊಳ್ಳೋದು, ಕೋಲ್ಡ್ ವಾಟರ್ ಶವರ್ ನಿಂದ ಕೂಡ, ಮತ್ತು ಕೆಲವು ನೈಸರ್ಗಿಕ ಗಿಡಮೂಲಿಕೆಗಳ ಬಳಕೆಯಿಂದ, ಅಶ್ವಗಂಧ ಆಗಿರ್ಬೋದು, ತುಳಸಿ, ಟರ್ಮರಿಕ್, ದಾಲ್ಚಿನಿ ಇವುಗಳ ಸೇವನೆಯಿಂದ ಕಾರ್ಟಿಸಾಲ್ ನಿಯಂತ್ರಣದಲ್ಲಿರುತ್ತದೆ, ಒತ್ತಡ ನಿಯಂತ್ರಣದಲ್ಲಿರುತ್ತದೆ. ನಮ್ಮಲ್ಲಿ ಸಂತೋಷ, ಸಾತ್ವಿಕ ಗುಣಗಳು ಹೆಚ್ಚುತ್ತವೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.